ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇದು ಇಂಡೆಕ್ಸ್‌ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಕಾನ್ಸೆಪ್ಟ್ ಏನು ಹೇಳ್ತಾ ಇದ್ದೀನಿ. ಹಾಗೆ ಇಂಡೆಕ್ಸ್ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಈ ಥರದ್ದು ಅಥವಾ ಸೆನ್ಸೆಕ್ಸ್ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ಕೊಬೋದು. ಸ್ಟಾಕ್ಸ್‌ಗೂ ವರ್ಕ್ ಆಗುತ್ತೆ, ಬಟ್ ಸ್ವಲ್ಪ ಕೇರ್‌ಫುಲ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಕಾನ್ಸೆಪ್ಟ್‌ನ ತಿಳಿಸ್ತೀನಿ. ಆಲ್ರೆಡಿ ಒಂದು ಸರ್ಟನ್ ಪಾಯಿಂಟ್ಸ್‌ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 10, 200 ಇದು ಹಿಂದಿನ ಕಾನ್ಸೆಪ್ಟ್ ಅದು EMA ಬೇಸ್ಡು 10, 20, 100, 200 ಈ ಕಾನ್ಸೆಪ್ಟ್ ಅದು. ಸೊ ತುಂಬ ಸ್ಕ್ಯಾಲ್ಪರ್ಸ್ ತುಂಬ ಫಾಸ್ಟ್ ಆಗಲಿ ಇರಲಿ ಅಂತ ಇನ್ನೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತಾ ಇದ್ದೀನಿ. ಮತ್ತು ಯಾವ ಥರ ತೊಗೊಬೇಕು, ಗ್ಯಾಪ್ ಅಪ್ ಆದಾಗ, ಗ್ಯಾಪ್ ಡೌನ್ ಆದಾಗ, ಅಥವಾ ಓಪನ್ ಈಸ್ ಈಕ್ವಲ್ ಟು ಹೈ ಅಥವಾ ಓಪನ್ ಈಸ್ ಈಕ್ವಲ್ ಟು ಲೋ ಆದಾಗ ಒಳ್ಳೆ ಮೊಮೆಂಟಮ್ ಕ್ಯಾಪ್ಚರ್ ಆಗುತ್ತೆ ಆ ಥರ ದಿವಸದಲ್ಲಿ. ಅದನ್ನೇ ವರ್ಕ್ ಮಾಡಬೇಕಾಗುತ್ತೆ ನೀವು. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಬೇಕು, ಇದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರೋಂಥ ವಿಡಿಯೋಗಳು. ಬ್ಯಾಕ್ ಟೆಸ್ಟ್ ನಿಮ್ಮ ಕಡೆಯಿಂದ ಮಾಡಬೇಕಾಗತ್ತೆ. ಏನಾದರೂ ಒಂದು ಸಂದೇಹಗಳು, ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇದನ್ನು ನೋಡಬೇಕಾದ್ರೆ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರಿರ್ತಾರೆ, ರಿಸರ್ಚ್ ಅನಾಲಿಸ್ಟ್ ಅಂತ ಯಾರಿರ್ತಾರೆ, ಅವ್ರದ್ದು ಮಾಹಿತಿ ತೊಗೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಅಥವಾ ನೀವೇ ಒಂದು ಬ್ಯಾಕ್ ಟೆಸ್ಟ್ ಎಲ್ಲ ವರ್ಕ್ ಮಾಡಿ ಕಾನ್ಫಿಡೆಂಟ್ ಆಗಿ ನೋಡಿಕೊಂಡು ತೊಗೊಬೇಕಾಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಾನು ನಿಫ್ಟಿನೇ ತೊಗೊಳ್ತಾ ಇದ್ದೀನಿ. ನಿಫ್ಟಿ ಇಲ್ಲಿ ಇವಾಗ ಏನಾಗ್ತಿದೆ ಅಂತ ತೋರಿಸ್ಬಿಡ್ತೀನಿ. ಸೊ ನಾನು ಒಂದು ಎಕ್ಸಾಂಪಲ್ ಓಪನ್ ಈಸ್ ಈಕ್ವಲ್ ಟು ಹೈ, ಓಪನ್ ಈಸ್ ಈಕ್ವಲ್ ಟು ಲೋ, ಅದೇ ಇದು ಇಲ್ಲಿ ನೋಡ್ಬೋದು 907 ಕ್ಯಾಂಡ್ಲು. ನಾನು ಪ್ರೀಮಿಯಂ ವರ್ಷನ್ ಯೂಸ್ ಮಾಡ್ತಾ ಇಲ್ಲ, ಬೇಸಿಕ್ ವರ್ಷನ್ನು. ಏನೇನು ಸೆಟಪ್ ಹಾಕೊಬೇಕು ಎಲ್ಲ ಹೇಳ್ಬಿಡ್ತೀನಿ ಒಂದ್ಸಲಿ. ನೀವು ರೆಗ್ಯುಲರ್ ಆಗಿ 907 9 ಗಂಟೆ 7 ನಿಮಿಷದ ಏನು ಫಸ್ಟ್ ಇಲ್ಲಿ ನೀವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಬೇಕು. ಮೊದಲಿಗೆ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸು ನಾರ್ಮಲ್ ಟ್ರೇಡಿಂಗ್ ಇದರಲ್ಲಿ ಬರುತ್ತವೆ. ಇಲ್ಲಾಂದರೆ ನೀವು ಅಲ್ಲಿ ಎಕ್ಸ್ಟೆಂಡೆಡ್ ಬರಲ್ಲ, 9:15 ಆದಮೇಲೆ ಬರೋವಂಥದ್ದು ಕ್ಯಾಂಡ್ಲ್ಗಳು ಬರ್ತಾವೆ ಅಷ್ಟೇ. ಸೊ 9:15 ಇದು ಆ್ಯಕ್ಚುಲಿ. ಅದಕ್ಕೆ ಮುಂಚೆನೇ 9 ಗಂಟೆ 7 ನಿಮಿಷಕ್ಕೆ ನೋಡಬೇಕು. ಸೊ ಎಕ್ಸ್ಟೆಂಡ್ ಅವರ್ಸ್, ಟ್ರೇಡಿಂಗ್ ಅವರ್ಸ್ ಅಂತ ಏನಿದೆ, ಇದನ್ನ ಸೆಟ್ಟಿಂಗ್ಸಲ್ಲಿ ETH ಅಂತ ಇದೆ, ಇಲ್ಲಿ ಚೇಂಜ್ ಮಾಡ್ಕೊಬೇಕು ಬಾಟಮಲ್ಲಿ. ಸೊ ಬಾಟಮಲ್ಲಿ ಚೇಂಜ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಓಪನ್ ಮತ್ತು ಪ್ರೀ ಕ್ಲೋಜರು, ಪೋಸ್ಟ್ ಕ್ಲೋಜರ್ ಏನಿರುತ್ತೆ ಅದರದ್ದು ಸ್ವಲ್ಪ ಎಕ್ಸ್ಟೆನ್ಷನ್ಗಳು ನಿಮಗೆ ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಕಲರಲ್ಲಿ ಬರ್ತವೆ. ಸೊ ಇದು ಪರ್ಟಿಕ್ಯುಲರ್ ಏನು ಕ್ಯಾಂಡಲ್ ಇದೆ ಅಂತ ತೋರ್ಸಕ್ಕೆ ಹೈಲೈಟ್ ಆಗ್ತಿದೆ. ಇದನ್ನು ನಾನೇ ಒಂದು ಸ್ವಂತವಾಗಿ ಮಾಡ್ಕೊಂಡಿದ್ದೆ. ನೀವು ChatGPT ಮಾಡಿಕೊಂಡು ಪೈನ್ ಸ್ಕ್ರಿಪ್ಟ್ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನೇನೋ ದೊಡ್ಡ ಇಂಗ್ಲೀಷಲ್ಲಿ ಏನೋ ಇದು ಮಾಡಲ್ಲ. ನೀವು ಏನು ಬರುತ್ತೋ ಅನಿಸುತ್ತೋ ನಿಮಗೆ ಮನಸ್ಸಿನಲ್ಲಿ ಅನಿಸಿದ್ದು ನೀವು ವರ್ಕ್ ಮಾಡಿದ್ರೆ ಅದು ಇದು ಕೊಟ್ಟರೆ ಕ್ರಿಯೇಟ್ ಅನ್ನ ಇಲ್ಲಿ ಹೆಂಗೆ ಬರಿಬೇಕು ಅಂದರೆ ಪೈನ್ ಸ್ಕ್ರಿಪ್ಟ್ ಅಂತ ಕೊಡಬೇಕು. create a prime script to identify open is equal to high / open is equal to low. ಇಷ್ಟು ಕೊಟ್ಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿ ಇದು ಬರುತ್ತೆ. ಮೇಯ್ನಾಗಿ ಎರರ್ ಬಂದರೆ, ಇನ್ ಕೇಸ್ ಇದು ಪೈನ್ ಸ್ಕ್ರಿಪ್ಟ್ ವರ್ಷನ್ಸ್ ಈ ಫೈಲ್ ಬರ್ದಿರುತ್ತಿದ್ದು, ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ನೀವು ಇದನ್ನು ಕನ್ವರ್ಟ್ ಟು ಪೈನ್ ಸ್ಕ್ರಿಪ್ಟ್ 6 ಅಂತ ಮಾಡ್ಕೊಬೋದು. ಸೊ ಇದು ಒಂದು ಮಾಡ್ಕೊಬೇಕಾಗುತ್ತೆ. ಸೊ ಆಲ್ರೆಡಿ ಮಾಡಿರೋದ್ರಿಂದ ನಾನು ಮತ್ತೆ ಇದನ್ನು ಕಾಪಿ ಮಾಡಿ ನ್ಯೂ ಅಂತ ಮಾಡಲ್ಲ. ಇದು ನ್ಯೂ ಅಂತ ತೊಗೊಬೇಕಂದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಂದು ಬರ್ತಾ ಇಲ್ಲ. ಸೊ ಇಲ್ಲಿ ಯಾವುದಾದ್ರೂ ಪೈನ್ ಸ್ಕ್ರಿಪ್ಟ್ ಆಲ್ರೆಡಿ ಇರೋದನ್ನ ಇಲ್ಲಿ ತೊಗೊಂಡ್ರೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಕ್ರಿಯೇಟ್ ಎ ನ್ಯೂ ಅಂತ ತಗೊಂಡು ಅದರಲ್ಲಿ ಇಂಡಿಕೇಟರ್ ಸೆಕ್ಷನ್ ಮಾಡಿದ್ರೆ ನೀವು ಈ ಬಂದಿದ್ದೇನಿದೆ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಬೋದು. ಇದನ್ನು ಮಾಡಿಕೊಂಡು ಆ್ಯಡ್ ಟು ಚಾರ್ಟು ಸೇವ್ ಅಂತ ಕೊಟ್ಟರೆ ನಿಮ್ಮ ಸೇವ್ ಇದರಲ್ಲೇ ಸೇವ್ ಆಗುತ್ತೆ. ಹಾಗೆ ಇನ್ನೊಂದು ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಇನ್ನೊಂದು ಇದು EMA ಒಂದು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನಾಗಿದೆ, ನಾನು ಯಾರ್ದು ಆಲ್ರೆಡಿ ಇರೋದನ್ನೇ ತೊಗೊಂಡಿದ್ದೀನಿ. 8, 13, 50, 100 ಮತ್ತು 200 ಇರೋದು ಇಂಪಾರ್ಟೆಂಟ್ ನನಗೆ EMAಗಳು. ಸೊ ಇದು ಆಲ್ರೆಡಿ 5 EMAs ಅಂತ ಕೊಟ್ಟರೆ ಇಲ್ಲಿ ಬರುತ್ತೆ. ಬಟ್ ಏನಂದರೆ ಅದರಲ್ಲಿ ಡಿಫಾಲ್ಟು 10, 20 ಮಾಡಿರ್ತಾರೆ ಅವರು. 5 EMA
ಇವನ್ ಲಾಸ್ಟ್ ಟೈಮು ಹೇಳಿದೆ, ಡಾಕ್ಟರ್ ಸ್ವೀಟ್ಸ್ ಅಂತ ಇದೆ, ಇದು ಡಿಫಾಲ್ಟ್ 20, ಇದಕ್ಕೆ ನೀವು ಅಡಿಷ್ನಲ್ ಮಾಡ್ಕೊಬೋದು. ಮಾಡಿದು ಚೇಂಜ್ ಮಾಡ್ಕೊಂಡ್ರೆ ಬರುತ್ತೆ. ಇಲ್ಲ ಅಂದರೆ ಇದನ್ನ ಯಾವುದಾದ್ರೂ ತಗೊಂಡು ನೀವು ಮಾಡಿಫೈ ಮಾಡ್ಕೊಬೋದು. ಸುಮಾರು ಇರ್ತವೆ. ಸೊ ಗೊತ್ತಾಗಿಲ್ಲ, ಇಲ್ಲಿ ನೋಡಿ 7,3350 ಈ ಬೇಸಿಸ್ ಮೇಲೆ ಯಾರು ವರ್ಕ್ ಮಾಡ್ತಿದ್ದಾರೆ. ಇದನ್ನೇ ತೊಗೊಬೋದು. ಇದನ್ನೇ ತೊಗೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ಸದ್ಯಕ್ಕೆ ನಾನು ಆ್ಯಡ್ ಮಾಡಿರ್ತೀನಿ, ಎರರ್ ಬರುತ್ತೆ. ಇದನ್ನ ಹೈಡ್ ಮಾಡಿಕೊಂಡು 5 EMA ನನಗೆ 5 EMA ಬೇಕಾಗಿಲ್ಲ, 4 EMA ಸಾಕು. ಸೊ ಇಲ್ಲಿ ಅವನು ಆಲ್ರೆಡಿ 5 EMA ಬೇಸ್ಡ್ ಆನ್ 733 ಇದೆ. ನನಗೆ ಇದು 8-13 ಮಾಡಿಕೊಂಡ್ರು ಆಗುತ್ತೆ. ಇದನ್ನ ಬೇಕಾದ್ರೆ 50 ಇಟ್ಕೊಳ್ಳಿ, 55 ಆಲ್ಸೋ ಓಕೆ. ಫಿಬೊನಾಚಿ ಬೇಸ್ಡು ನನಗೆ 50 ಇದ್ರು ಓಕೆ. 100 200 ನನಗೆ ಇಲ್ಲಿ ಇಂಪಾರ್ಟೆಂಟು 8 ಮತ್ತು 13. ಮತ್ತು 50 ಏನು ಬೇಕಾಗಿಲ್ಲ, ಆಫ್ ಮಾಡ್ಬೋದು. ಸೊ ಇದನ್ನ 100 and 200 ಇಟ್ಕೊಬೋದು. ಮೇನ್ ಕನ್ಫರ್ಮೇಷನ್ ಹೇಳ್ಬಿಡ್ತೀನಿ. ಓಪನ್ ಈಸ್ ಈಕ್ವಲ್ ಟು ಹೈ ಇದು ಇವಾಗ 26th ಎಕ್ಸಾಂಪಲ್ ಅಂತ ತೊಗೊತಿದ್ದೀನಿ. ಇವಾಗ ಓಪನ್ ಈಸ್ ಈಕ್ವಲ್ ಟು ಹೈ ಆ್ಯಂಡ್ ಲೋ ಎರಡೂ ಆಗಿದೆ. ಸೊ ಡಿಲೀಡಲ್ಲಿ ರೇಂಜ್ ಬೌಂಡ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರದ್ದು ಒಂದು ಪರ್ಟಿಕ್ಯುಲರ್ ಕ್ಯಾಂಡ್ಲು ಆಲ್ಮೋಸ್ಟ್ 45-50 ಪಾಯಿಂಟ್ಸ್ ಇದೆ. ಯೂಶಲಿ ಮೋರ್ ದೆನ್ 50 ಇದ್ರೆ 100% ಸ್ವಲ್ಪ ರೇಂಜ್ ಬೌಂಡ್ ಆಗ್ತವೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಡೀಸೆಂಟ್ ಕೊಡ್ತವೆ. ಸೊ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ, ರೂಲ್ಗಳು ಹೇಳ್ಬಿಡ್ತೀನಿ. ಇದ್ರದ್ದು ಹೈ ಆ್ಯಂಡ್ ಲೋ ಹಾಕ್ಕೊಳ್ಳಿ. ಮೇಯ್ನು ಈ ಫಸ್ಟ್ ಕ್ಯಾಂಡ್ಲು 9:15 ಕ್ಯಾಂಡ್ಲ್ ಏನಿದೆ, ಫಸ್ಟ್ ಕ್ಯಾಂಡ್ಲು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು. ರೀಟ್ರೇಸ್ ಆಗಬೇಕು. ರೀಟ್ರೇಸ್ ಆಗಿದ್ರೆ ಒಂದು ಒಳ್ಳೆ ಮೂಮೆಂಟ್ ಸಿಗುತ್ತೆ. ಇಲ್ಲ ನಾನು ಮೊಮೆಂಟಮ್ ಕ್ಯಾಪ್ಚರ್ ಮಾಡ್ಕೊತೀನಿ, ನನ್ನ ತೊಂದರೆ ಇಲ್ಲ ಅಂತಿದ್ರೆ ಕನ್ಫರ್ಮ್ ಮಾಡ್ಕೊಬೇಕು. ಮೇಯ್ನು ಈ ಶಾರ್ಟ್ ಸೈಡ್ ಹೋಗ್ಬೇಕಾದ್ರೆ ಡೌನ್ ಹೋಗ್ತಿದೆ, ಬೇರಿಶ್ ಸೈಡ್ ಅಂತ ಇದ್ರೆ 100-200 EMA ಕೆಳಗಡೆ ಇರಬೇಕು. ಮತ್ತು 10-20 ಕೆಳಗಡೆ ಹೋಗಬೇಕು. ಯಾವಾಗ ಮೊಮೆಂಟ್ ಒಳಗಡೆ ಎಂಟರ್ ಆಗತ್ತೋ ಎಕ್ಸಿಟ್ ಆಗಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ನಿಮ್ಮದು ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಇದು ಒಂದು ಬೇಸಿಕ್ ರೂಲ್, ಆ್ಯಕ್ಚುಲಿ ವೆರಿ ಸಿಂಪಲ್ ರೂಲು. ನಾನೇನು ಮಾಡ್ತೀನಿ ಅಂದರೆ, ತುಂಬ ಒಂದು ಕನ್ಫ್ಯೂಷನ್ ಬೇಡ ಅಂದರೆ ವೆಯ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಲೋ ಹೋಗಿದೆ, ಆ್ಯಕ್ಚುಲಿ ಲೋ ಓಪನ್ ಈಸ್ ಈಕ್ವಲ್ ಟು ಹೈ. ಆ್ಯಕ್ಚುಲಿ ಹೈ ಇದ್ದಾಗ ಲೋ ಡೌನ್ ಸೈಡ್ ಹೋಗೋದು ಜಾಸ್ತಿ ಇರುತ್ತೆ ಕನ್ಫರ್ಮ್ ಆಗಿ, 70-80% ಕನ್ಫರ್ಮ್ ಅದು. ಅದೇ ಓಪನ್ ಈಸ್ ಈಕ್ವಲ್ ಟು ಲೋ ಇದ್ದಾಗ ಬುಲ್ಲಿಶ್ ಸೈಡ್ ಹೋಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. 100% ಅಲ್ಲ, 70-80% ಅಬ್ಸರ್ವೇಷನ್ ಇದು. ಎಲ್ಲ ಒಂದು ಕಡೆ ಯಾವತ್ತೋ ಒಂದು ದಿವಸ ಸ್ವಲ್ಪ ವ್ಯತ್ಯಾಸಗಳು ಕೊಡ್ತವೆ. ಸೊ ಇಲ್ಲಿ ನನ್ನ ಓಪನಿಂಗ್ ಸ್ಟೇಟ್ಮೆಂಟಲ್ಲಿ, ಓಪನಿಂಗ್ ಕ್ಯಾಂಡ್ಲಲ್ಲೇ 9:15ಗೆ 100 EMA 200 EMA ಕೆಳಗಡೆ ಇತ್ತು. ಫಸ್ಟ್ 4 ಕ್ಯಾಂಡ್ಲ್ಸ್ 5 ಕ್ಯಾಂಡ್ಲ್ ಅಂತಲೇ ಹೇಳ್ಬೋದು. 4 ಕ್ಯಾಂಡ್ಲು 9:30 ಇದು 1 ಮಿನಿಟ್ ನನಗೆ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಸೊ 3 ಮಿನಿಟ್ಸಲ್ಲಿ ಇದ್ದೀನಿ. ಸೊ ಈಗ ಬೇಕಿದ್ರೆ 1 ಮಿನಿಟಿಗೆ ಚೇಂಜ್ ಮಾಡ್ಕೊಬೋದು ಆಯಾ ದಿವಸದ್ದು. ಸೊ ಹಿಂದಿನ ದಿವಸ ಮೀನ್ಸ್ ತುಂಬ ಹಿಂದೆ ಹೋಗಿರೋದ್ರಿಂದ ನಾನ್ ಪ್ರೀಮಿಯಂ ವರ್ಷನ್, ನಾನ್ ಪೇಯ್ಡ್ ವರ್ಷನಲ್ಲಿ ತುಂಬ ಹಿಂದೆ ಡೇಟಾ ಬರಲ್ಲ. 10,000 ಬಾರ್ಸ್ ಏನೋ ಸಮಥಿಂಗ್ ಏನೋ ಲಿಮಿಟ್ ಇದೆ. ಸೊ ಅದು 5,000 ಬಾರ್ಸ್, ಸಾರಿ, ಅದು ಅಷ್ಟು ಕ್ಯಾಂಡ್ಲಿಗಿಂತ ಹಿಂದೆ ಹೋಗಲ್ಲ. ಸೊ ನೀವು ಅದಕ್ಕೆ 3 ಮಿನಿಟ್ಸಿಗೆ ಬಂದಿದ್ದೀನಿ. ಸೊ ಫಸ್ಟ್ ಕ್ಯಾಂಡ್ಲು 100, ಇಲ್ಲಿ ಆ್ಯಕ್ಚುಲಿ 10 and 20 EMA ಅಂತ ಹೇಳ್ತಿದ್ದೆ. ಬಟ್ ನಾನು ಪ್ರೆಸೆಂಟ್ ಮಾಡ್ತಾ ಇರ್ತಿರೋದು 8 and 13. 8 and 13 ಯಾಕೆ ಅಂದರೆ ಸ್ವಲ್ಪ ಇದು ಸ್ಟ್ರಿಕ್ಟಾಗಿ ಸ್ವಲ್ಪ ಕ್ಲೋಸಾಗಿ ಸ್ವಲ್ಪ ಇದು ತೊಗೊಳುತ್ತೆ. ಅದೇ ನಾನು ಇದನ್ನು 10 and 13 ಮಾಡಿಬಿಟ್ರೆ ಸ್ವಲ್ಪ ಔಟ್ ಹೊಡೆಯುತ್ತೆ. ಇದನ್ನು 10 and 20 ಮಾಡ್ತೀನಿ ತೋರ್ಸೋಕ್ಕೆ. ತುಂಬ ವ್ಯತ್ಯಾಸ ಬರಲ್ಲ, ಚೂರು ಆಚೆ ಬರುತ್ತೆ. ಬಟ್ ಏನಂದರೆ ಕ್ಯಾಂಡ್ಲ್ ಕ್ಲೋಸಿಂಗ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ 8 and 13 ಸ್ವಲ್ಪ ಹತ್ರದಲ್ಲಿರುತ್ತೆ. ಸೊ 8 and 13 ಹಾಕೊಂಡಾಗ ಸೊ ನನಗೆ ಗೊತ್ತಿರಬೇಕು. ಸೊ ಫಸ್ಟು 1 2 3 4 9:27 ತನಕ ಈ ಒಳಗಡೆ ಕ್ಯಾಂಡ್ಲಲ್ಲೇ ಇತ್ತು. 9:13 ಸಹಿತ ಎಂದಿತ್ತು. ಸೊ 9:30 ಯಾವಾಗ ಈ ಒಂದೆರಡು EMA ಕೆಳಗಡೆ ಬಂತು, ಎಂಟ್ರಿ ತೊಗೊಬೋದು.
ಸೊ ನಾನು 933 ಆಲ್ಮೋಸ್ಟ್ 951ಗೆ ಏನಿಲ್ಲ ಅಂದರೂ ಇದ್ರದ್ದು 41 ಪಾಯಿಂಟ್ಸ್ ಸಿಗುತ್ತೆ, ಡಿಸೆಂಟ್ ಮೂವ್ ಇರುತ್ತೆ. ಸೊ ನೀವು 3-4 ಲಾಟ್ ತೊಗೊಳ್ತಿದ್ದೀರಾ ಅಂದರೆ ಕನಿಷ್ಠ ಏನಿಲ್ಲ ಅಂದರೂ 1,500-2,000 ತನಕ ಮಾಡ್ಬೋದು ಇಷ್ಟರಲ್ಲೇ. ಸೊ ಯಾವಾಗ ವಾಪಸ್ ರಿವರ್ಸಲ್ ಆಗಕ್ಕೆ ಟ್ರೈ ಮಾಡ್ತೋ ಆಚೆ ಮಾಡಬೇಕು, ಬಂದ್ಬಿಡ್ಬೇಕು. ಸೊ ಎಲ್ಲಿ ತನಕ ಈ ಒಂದು ಕ್ಯಾಂಡ್ಲು ತುಂಬ ಅಟ್ಯಾಚ್ ಆಗಿರುತ್ತೆ, ರೇಂಜ್ ಬೌಂಡ್ ಅಂತಲೇ ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡ್ತಿರ್ಬೋದು ರೇಂಜ್ ಬೌಂಡ್ ಯಾಕೆ ಇಂಪಾರ್ಟೆನ್ಸು. ನಮ್ಮದು ಹಾಗೆ ಇಟ್ಕೊತೀನಿ ಅಂತ ಇದ್ರೆ ಆಪ್ಷನ್ ಬಯರ್ಸ್ಗೆ ತುಂಬ ಡಿಕೆ ಆಗಿಬಿಡ್ತವೆ, ಟೀಟಾ ಡಿಕೆ ಇರೋದ್ರಿಂದ. ಸೊ ಇಲ್ಲಾಂದ್ರೆ ಮೊಮೆಂಟಮು ಸಿಗಲ್ಲ. ಸೊ ಟೀಟಾ ಡಿಕೆ ಅಂತೂ ಆ್ಯಕ್ಟ್ ಆಗೇ ಆಗುತ್ತೆ, ತುಂಬ ಒಂದು ಲಾಸ್ ಆಗ್ತವೆ ಆಪ್ಷನ್ ಬಯರ್ಸ್ಗೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ಒಳಗಡೆನೂ ಹೋಗ್ಬಿಟ್ಟಿದೆ, 20-25 ಪಾಯಿಂಟ್ಸ್ ಒಳಗಡೆ ಬಂದ್ಬಿಟ್ಟಿದೆ. ಸೊ ಕನ್ಫರ್ಮ್ ಆಗಿ ಒಳಗಡೆ ಹೋಗ್ಬಿಡ್ಬೋದು. ಸೊ ಹಾಗಾಗಿ ನಾನು ಈ ಒಂದು 954 ಕ್ಯಾಂಡ್ಲಲ್ಲೇ ನಾನು ಎಕ್ಸಿಟ್ ಆಗಿಬಿಡ್ಬೇಕು, ಅಥವಾ ಒಂದು ಡಿಸೆಂಟ್ ಆಗಿ 957 ಒಂದ್ಸಲಿ ಯಾವಾಗ ಇದನ್ನ ಟಚ್ ಆದರೂ ಇದಾಗಬಾರ್ದು. ಮೀನ್ಸ್ ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಅಂತ ಕಾದ್ರೆ ನಾನು ಇಲ್ಲಿಗೆ ಕಾಯಬೇಕು 10-6 ತನಕ. ಸೊ ಅಷ್ಟರೊಳಗೆ ನಾನು ಏನಿಲ್ಲ ಅಂದರೂ ಒಂದು ಬರೀ 12-13 ಪಾಯಿಂಟಲ್ಲಿ ಇರ್ತೀನಿ ಅಷ್ಟೇ. ಸೊ ಹಾಗಾಗಿ ನಾನು ಏನು ಹೇಳೋದು ಅಂದರೆ, ಸೊ ಲಾಸ್ಟ್ ಟೈಮು ಹೇಳ್ತಾ ಇದ್ದೆ, ಇಲ್ಲಿ 933ಗೆ ಒಂದು 5 ಲಾಟಿಂದ ಎಂಟ್ರಿ ಆಗಿದೆ, 3 ಲಾಟು ಇಷ್ಟಕ್ಕೆ ಕ್ಲೋಸ್ ಮಾಡಬೇಕು. 2 ಲಾಟ್ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡ್ಬೋದು, ಇಲ್ಲ ನಾನು ಇಲ್ಲೇ ಕೊಟ್ಬಿಡ್ತೀನಿ ಸಾಕು ಅಂದರೆ ಇಲ್ಲಿಗೆ ಕ್ಲೋಸ್ ಮಾಡ್ಬೋದು. ಸೊ ಯಾವಾಗ ಇಟ್ಕೊಂಡಿರ್ತೀರೋ ಮೊಮೆಂಟ್ ಈ ಒಂದು ಕ್ಯಾಂಡ್ಲ್ ಆಚೆ ಬಂತಿಲ್ಲ, ಆ್ಯಕ್ಚುಲಾಗಿ ಟಚ್ ಆಗಿದೆ, ಟಚ್ ಆಗಿದೆ, ಈವನ್ ಇಲ್ಲೂ ಟಚ್ ಆಗ್ತಿದೆ, ಎಲ್ಲ ಒಂದು ರೇಂಜ್ ಬೌಂಡ್ ಆಗಿದೆ, ತುಂಬ ಒಂದು ಆಟ ಆಡಿಸ್ಬಿಡುತ್ತೆ. ಸೊ ಅದಾದಮೇಲೆ ಆಚೆ ಬಂದು ಇದಾಗ್ತವೆ. ಯಾವಾಗ ಒಳಗಡೆ ಬರ್ತಾವೋ ಗೊತ್ತಿರಲ್ಲ ನನಗೆ, ಸುಮಾರು ಹಿಂಗೆ ಆಗ್ತವೆ. ಸೊ ಟರ್ನ್ ಆಗೋ ತನಕ ಕನ್ಫರ್ಮ್ ಆಗಿ ಕೂತ್ಕೊಂಡಿರ್ತೀನಿ ಅಂದರೆ ದೊಡ್ಡ ಮೂಮೆಂಟ್ ಬಂದ್ಬಿಟ್ಟು ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಆದಷ್ಟು ಸ್ಕ್ಯಾಲ್ಪರ್ಸು ಬೇಗ ಒಂದು ವೆಯ್ಟ್ ಇದು ಮಾಡಿಬಿಟ್ಟು ವರ್ಕ್ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತವೆ. ಇದೇ ಥರ ಒಂದು ಸ್ಟಾಕ್ಸ್ಗೂ ನಾವು ವರ್ಕ್ ಮಾಡ್ಬೋದು ಹಿಂಗೆ. ಮೇಯ್ನಾಗಿ ಸ್ಟಾಕ್ಸ್ ವರ್ಕ್ ಮಾಡಬೇಕಾದ್ರೆ ನಾನು ಸೂಪರ್ ಟ್ರೆಂಡ್ನು ಹಾಕ್ಕೊಳ್ಳಿ ಅಂತಿದ್ದೆ ಯೂಶಲಿ. ಸೊ ನಾನು ಸೂಪರ್ ಟ್ರೆಂಡ್ ಹಾಕ್ತಿದ್ದೀನಿ ಅಂದರೆ ಕನ್ಫರ್ಮ್ ಆಗಿ 10-3 ಇರಲ್ಲ, 7-2 ಇರುತ್ತೆ. 10-3 ಹಾಕೊಂಡು ವೆಯ್ಟ್ ಮಾಡ್ತೀನಿ ಅಂದರೆ ತುಂಬ ಒಂದು ಇದು ಬಂದ್ಬಿಡುತ್ತೆ, ತೋರಿಸ್ತೀನಿ ಅದನ್ನು. ಸೊ 26ಗೆ ನಾನು ಆಚೆ ಬಂದಿದೆ, ಅದು ಮುಂಚೆಯಿಂದನೇ ಒಂದು ಆಚೆ ಇತ್ತು ನಂದು. ಸೊ ಕಂಪ್ಲೀಟಾಗಿ ನಾನು ಇದು 7-2ಗೆ ಇಡ್ತೀನಿ. ಆ್ಯಕ್ಚುಲಿ 10-3 ತುಂಬ ದೂರ ಇರುತ್ತೆ, ರಿವರ್ಸಲ್ ಬಂದರೆ ಸ್ವಲ್ಪ ಜೋರಾಗೆ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಅದು ಮೊನ್ನೆ ಶುಕ್ರವಾರದ್ದು ಏನಾಯಿತು ಅಂತ ತೋರಿಸ್ಬಿಡ್ತೀನಿ. ಈ ಒಂದು ಕೇಸಲ್ಲೆಲ್ಲ ಅಷ್ಟೇನು ಹೊಡೆತ ಕೊಟ್ಟಿಲ್ಲ. ಸೊ ಕರೆಕ್ಟಾಗಿ ಕ್ಯಾಂಡಲ್ ಅಲ್ಲಿಗೆ ಸಪೋರ್ಟ್ ತೊಗೊಳುತ್ತೆ. ಯೂಶಲಿ ಅಲ್ಲಿ ತನಕ ಹೋಲ್ಡ್ ಮಾಡ್ಬೋದು ಜನರಲ್ ಆಗಿ. ಒನ್ಸ್ ಈ ಒಂದು ಲೈನಿಂದ ಆಚೆ ಬಂತು ಕ್ಯಾಂಡ್ಲು, ಒಂದು ಕ್ಯಾಂಡ್ಲಲ್ಲ 2 ಕ್ಯಾಂಡ್ಲು 3 ಕ್ಯಾಂಡ್ಲು ವೆಯ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಅಲ್ಲಿ ತನಕ ನೀವು ಏನೂ ತೊಂದರೆ ಇಲ್ಲ. ಆ್ಯಕ್ಚುಲಾಗಿ ಈ ರೇಂಜ್ 1ರಿಂದ ಆಲ್ಮೋಸ್ಟ್ 1-2 ಕಾಲ್ ತನಕ ರೇಂಜ್ ಬೌಂಡಾಗಿ ಆಗಿದೆ. ಆ ಲೈನ್ ಮೇಲೆ ಒಂದು ಹಿಟ್ ಆಗ್ತಾ ಇರುತ್ತೆ. ಅದಕ್ಕೆ ಮುಂಚೆನೇ ದುಡ್ಡು ಬುಕ್ ಮಾಡ್ಕೊಂಡಿದ್ರೆ ಒಳ್ಳೇದು, ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ತೊಂದರೆ ಇಲ್ಲ ಅಂದರೆ ಇದು ಮಾಡ್ಬೋದು. ಸೊ ಯೂಶಲಿ 3 ಲಾಟ್ಸು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. 2 ಲಾಟ್ ಕ್ಯಾರಿ ಓವರ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬೇಸಿಸ್ ಮೇಲೆ ನೀವು ತೊಗೊಬೋದು. ಅಪ್ ಟು 3 ಗಂಟೆ ತನಕ ಇಟ್ಕೊಬೋದು. 2:50 ತನಕ ಚೆನ್ನಾಗಿ ಕೊಟ್ಟಿದೆ. 2:57ಗೆ ರಿವರ್ಸಲ್ ಬಂತು. ಮೊನ್ನೆ ಕೇಸಲ್ಲಿ ಏನಾಯಿತು ಅಂತ ತೋರಿಸ್ತೀನಿ, ತುಂಬ ಒಂದು ಇಂಟ್ರೆಸ್ಟಿಂಗ್ ಆಯಿತು ಮೊನ್ನೆ. ಸೇಮ್ ಇದೇ ಟೆಕ್ನಿಕ್ಕು 8-13 ಹಾಕೊಂಡಿದ್ದೆ, ಎಂಟ್ರಿ ನಂದು ಇದ್ರಲ್ಲಿ ಬಂದಿದೆ, ಬೆಳಿಗ್ಗೆನೆ ಓಪನಿಂಗಲ್ಲಿ ಬಂತು. ಸೊ ಅದಕ್ಕಿಂತ ಮೇಲೆ ಹೋಯಿತು, ನಂದು ರೇಂಜ್ ಬೌಂಡ್ ಆಗುತ್ತೆ, ರೀಟೆಸ್ಟ್ ಆಗುತ್ತೆ ಅಂತೀನಿ. ಜನರಲ್ ಆಗಿ ಇಲ್ಲಿ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ 931 ಸಿಕ್ಕಿದ್ದು ಆಲ್ಮೋಸ್ಟ್ 10-10-10-10:30 ತನಕ ಚೆನ್ನಾಗಿ ಓಡಿದೆ. ಸೊ ಏನಾಯಿತು ಆಮೇಲೆ ಈ ಒಂದು 8-13ಗಿಂತ ಕೆಳಗಡೆ ಬಂದ್ಬಿಡ್ತು.
ಸೊ ಅವಾಗ ಎಕ್ಸಿಟ್ ಇಲ್ಲಿ ಕೊಟ್ಬಿಡ್ಬೇಕು. ಇದು ಸೇಮ್ 7 and 2 ಅಲ್ಲಿ ಇದು ಸೇಮ್ ಫಾಲೋ ಮಾಡುತ್ತೆ. ಸೊ ಎಕ್ಸಿಟ್ ಆಗಿ ಏನಾಯ್ತು, ಇಲ್ಲಿ ಬೈ ಅಂತ ಬಂತು. ಬೈ ಅಂತ ಇಲ್ಲಿ ಎಂಟ್ರಿ ಆಗಿದ್ರೆ ಇಮಿಡಿಯೇಟ್ ರಿಜೆಕ್ಷನ್ ಬಂದಿದೆ ಇದು ಆಕ್ಚುಲ್ ಆಗಿ. ಸೊ ಒಂದು ಮೇಜರ್ ಆಗಿ ಇಲ್ಲಿ ಏನಾಗುತ್ತೆ, ಒಂದು ಅಬ್ಸರ್ವ್ ಮಾಡ್ಬೇಕು ಆಕ್ಚುಲ್ ಆಗಿ ಇಲ್ಲಿ. ಸೊ ನಂದು EMA 100 EMAಗಿಂತ ಮೇಲ್ ಅಪ್ ಟ್ರೆಂಡ್ ಹೋಗಿದೆ. ಮತ್ತೆ ಶಾರ್ಟ್ ಸೈಡ್ ಬರ್ಬೇಕಾದ್ರೆ ಏನೋ ಮೊಮೆಂಟಮ್ ಸಿಕ್ಕಿದೆ ಹೊರತು ನಂದು EMA ಲೈನ್ಸ್ 100 to 200 EMAಗಿಂತ ಮೇಲ್ಗಡೆ ಇದಿತ್ತು, ಕ್ಯಾಂಡಲ್ ಎಲ್ಲ ಮೇಲ್ಗಡೆ ಇತ್ತು. ಸೊ ಇದು ಆಕ್ಚುಲ್ ಆಗಿ ಈ ಝೋನ್ ಏನಿದೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ಸೀರಿಯಸ್ಲಿ ಒಂದು ಏನಂತಾರೆ ಬೇರಿಶ್ ಝೋನ್ ಅಲ್ಲ ಆಕ್ಚುಲ್ ಆಗಿ. ಸೊ ಮೊಮೆಂಟಮ್ ಇತ್ತು, ಕೆಳಗಡೆ ಬಂತು, ತಗೊಂಡ್ಬಿಟ್ವಿ. ರಿವರ್ಸಲ್ ಬೈ ಅಂತ ಬಂತು, ಅದು ಆಕ್ಚುಯಲ್ ಬೈ ಅಲ್ಲ. ಯಾಕಂದ್ರೆ ಒಂದು ಇಲ್ಲಿ ರಿವರ್ಸಲ್ ಆಗ್ಬಿಟ್ಟಿದೆ ಒಂದು ಆಲ್ರೆಡಿ. ಸೊ ಹೈಯರ್ ದ ಟೈಮ್ ಫ್ರೇಮಲ್ಲಿ ಒಂದು ನೋಡಿದಾಗ ಏನೋ ಗೊತ್ತಾಗಲ್ಲ ಈ ಥರ ಇಶ್ಯೂಸ್ಗಳು. ಲೋಯರ್ದಲ್ಲಿ ಕನ್ಫ್ಯೂಷನ್ ಸಿಗುತ್ತೆ. ಸೊ ನಾನು ಇದನ್ನೇ ಇವಾಗ 100 ಬದಲು ಒಂದು 50 EMA ಇದ್ರೆ 50ಗಿಂತ ಕೆಳಗಡೆ ಬಂದಿರುತ್ತೆ ಇದು. ಸೊ ಕನ್ಫರ್ಮ್ ಆಗಿ ಒಂದು ಈ ಕ್ಯಾಂಡ್ಲು ಒಂದು ಫಾಲ್ಸ್ ಸಿಗ್ನಲ್ ಆಕ್ಚುಲಿ. ಸೊ ಹಾಗಾಗಿ ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಸುಮಾರು ಜನ. ಸೊ ಇದಕ್ಕಿಂತ ಕೆಳಗಡೆ ಬಂತು, ಸಪೋರ್ಟ್ ತಗೊಂಡು 100 EMA 200 EMA ಆಮೇಲೆ ಕೆಳಗಡೆ ಬಂದಿದ್ದು. ಸೊ ಲಿಟ್ರಲಿ ಇವಾಗ ಏನಾಗಿದೆ, ಕಂಪ್ಲೀಟ್ ಆಗಿ ಬೇರಿಶ್ ಸೈಕಲ್ ಅಲ್ಲೇ ನಡೀತಾ ಇದೆ ಇದು ಇವಾಗ. ಸೊ 3 ಮಿನಿಟ್ಸ್, ಅದೇ ನಾನು 15 ಮಿನಿಟ್ಸ್ ಹೋದ್ರೆ ಇದು ಸಾರಿ 15 ಮಿನಿಟ್ಸ್ ಹೋಗ್ಬೇಕು. ಸೊ 15ಗೆ ಹೋದ್ರೂ ಒಂದು ಬೇರಿಶ್ ಸೈಕಲ್ ಎಲ್ಲ ಇದೆ. ಅದೇ ಒಂದು 1 ಅವರ್ಗೆ ಬಂದರೆ ಸ್ವಲ್ಪ ಬೇರಿಶ್, ಯಾಕಂದರೆ ಸಣ್ಣದಾಗಿ ಒಂದು ಬುಲ್ಲಿಶ್ ಅಂತ ಕೊಡ್ಬೋದು, ಯಾಕಂದರೆ ಸಪೋರ್ಟ್ ತಗೊಳ್ತಾ ಇದೆ. ಸೊ ರಿವರ್ಸಲ್ ಬಂತು, ರಿವರ್ಸಲಿಂದ ಒಂದು ಅಪ್ ಹೋಯ್ತು, ಕಂಪ್ಲೀಟ್ ಅಪ್ ಹೋಗಬೇಕು. ಒಂದು ಹೋಗ್ಬೇಕಂದ್ರೆ 225 900 ಆ್ಯಂಡ್ ಸಮಥಿಂಗಿಂತ ಜಾಸ್ತಿ ಆಗಬೇಕು. ಅದು ಕಂಪ್ಲೀಟ್ ಬುಲ್ಲಿಶ್ ಅಂದರೆ ಈ ಪ್ರೀವಿಯಸ್ ಐಗಿಂತ ಜಾಸ್ತಿ ಆಗಬೇಕು. ಇದೆಲ್ಲ ಒಂದು ನಾನು ವೀಕ್ಲಿ ವಿಡಿಯೋದಲ್ಲಿ ಹೇಳ್ತೀನಿ ಡೆಪ್ತಲ್ಲಿ. ಸೊ ಇದು ಅಬ್ಸರ್ವ್ ಮಾಡಬೇಕು. ಈಸಿಯಾಗಿ ಒಂದು ಜಸ್ಟ್ EMA ಬೇಸಿಸಲ್ಲೇ ಒಂದು 813 ಸ್ಕ್ಯಾಲ್ಪಿಂಗಲ್ಲೇ ಮಾಡ್ಬೋದು. ಬಟ್ ಕನ್ಫರ್ಮೇಷನ್ಗೆ ಈ 813 ಒಂದೇ ಸಾಕಾಗಲ್ಲ. ಹಾಗಾಗಿ ನಾನು ಅದ್ರ ಅಡಿಷ್ನಲಿ 100 to 200 ಇಟ್ಟಿರ್ತೀನಿ. ಡಬಲ್ ಕನ್ಫರ್ಮೇಷನ್ಗೆ ಒಂದು ಸೂಪರ್ ಟ್ರೆಂಡ್ ಯೂಸ್ ಮಾಡ್ಕೊಳ್ಳಿ. ಓಪನ್ ಈಸ್ ಈಕ್ವಲ್ ಟು ಹೈ ಆ್ಯಂಡ್ ಲೋ ಬಂದಾಗ ನೀವು ಡೆಫಿನೆಟ್ ಆಗಿ ನೀವು ಅದ್ರ ಮೇಲೆ ಟ್ರೇಡ್ ತೊಗೊಬೇಕಾಗತ್ತೆ. ಯಾಕಂದರೆ ಮೂಮೆಂಟ್ಸ್ಗಳು ಸಿಕ್ಕಾಬಿಡೆ ಕೊಡ್ತವೆ. ಸೊ ಓಪನ್ ಈಸ್ ಈಕ್ವಲ್ ಟು ಹೈ ಇಲ್ಲಿ ಬಂತು, ಓಪನ್ ಈಸ್ ಈಕ್ವಲ್ ಟು ಹೈ ಇಲ್ಲೊಂದು ಬಂತು. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು 13th ಇದರಲ್ಲೇ ಬಂದಿದೆ 12th ಅಲ್ಲಿ. ಸೊ ನಾನು 1 ಮಿನಿಟ್ ಸ್ವಿಚ್ ಆಗ್ತೀನಿ. ಲಾಸ್ಟಲ್ಲಿ ಓಪನ್ ಈಸ್ ಈಕ್ವಲ್ ಟು ಹೈ ಬಂತು. ಬಟ್ ನೆಕ್ಸ್ಟ್ ಡೇ ಓಪನಿಂಗ್ ಇದರಲ್ಲಿ ಮೀನ್ಸ್ ಇದರಲ್ಲ, ಸಾರಿ ಇದು ಅಲ್ಲ, ಮೇಯ್ನ್ ಆಗಿ ಓಪನಿಂಗ್ ಟೈಮಲ್ಲಿ ಕ್ಯಾಂಡಲಲ್ಲಿ ಇರಬೇಕು. ಇಲ್ಲಿ ನೋಡಿ ಕ್ಲೋಸಿಂಗ್ ಓಪನ್ ಈಸ್ ಈಕ್ವಲ್ ಟು ಹೈ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಡೇನು ಓಪನಿಂಗ್ ಈಸ್ ಈಕ್ವಲ್ ಟು ಹೈ ಓಪನೇ ಆಗಿದೆ. ಸೊ ಅದಾದಮೇಲೆ ಒಂದು ಬಿಗ್ ಕ್ಯಾಂಡ್ಲ್ ಬಂತು. ಈ ಒಂದು ಕ್ಯಾಂಡ್ಲ್ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತು. ಯೂಶಲಿ ಏನಾಯಿತು, ಒಳ್ಳೆ ನ್ಯೂಸ್ ಬಂದಿದೆ, ಈ ಒಂದು ಕ್ಯಾಂಡ್ಲ್ ಬ್ರೇಕ್ ಆಗುತ್ತೆ 200 EMA ಅಂತ ಅಂದ್ಕೊಂಡಿರ್ತಾರೆ. ಬಟ್ ಓಪನ್ ಈಸ್ ಈಕ್ವಲ್ ಟು ಹೈ ಬಂದಾಗ ಜನರಲ್ ರೂಲ್ ಏನಂದರೆ ನೆಗೆಟಿವ್ ಸೈಡ್ ಹೋಗುತ್ತೆ. ಬಟ್ ಕನ್ಫರ್ಮೇಷನ್, ಡಬಲ್ ಕನ್ಫರ್ಮೇಷನ್, ಟ್ರಿಪಲ್ ಕನ್ಫರ್ಮೇಷನ್ ಎಲ್ಲ ತಗೊಳ್ಳಿ. ಯೂಶಲಿ ರೀಟೆಸ್ಟ್ ಸ್ಟಾಪ್ ಲಾಸ್ಗಳೆಲ್ಲ ಇಟ್ಕೊಬೇಕು. ಇನ್ ಕೇಸ್ ಈ ಒಂದು ಲೋ ಬ್ರೇಕ್ ಮಾಡಿ ರೀಟೆಸ್ಟ್ ಆಗಿ ಇಲ್ಲೇನಾಯಿತು, ರೀಟೆಸ್ಟ್ ಆಗೋದು ಕಾಯಬೇಕಿತ್ತು ಆ್ಯಕ್ಚುಲಾಗಿ. ಸೊ ರೀಟೆಸ್ಟು ನಂದು ಇಲ್ಲಿ ಎಂಟ್ರಿ ಸಿಕ್ಕಿರೋದು 934 ಮೇಲೆ. ಸೊ ಒಳಗಡೆ ಬಂದ ಮೇಲೆ ಒಂದು ಎಂಟ್ರಿ ತೊಗೊಂಡು ಅಥವಾ 950ಗೆ ತೊಗೊಂಡಿದ್ರು ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ಆಮೇಲೆ ನೆಗೆಟಿವ್ ಕಂಪ್ಲೀಟ್ ಬಂದ್ಬಿಡ್ತು. ಅದು ನೋಡಿಕೊಂಡು ಎಂಟ್ರಿ ನೀವು ಡಿಸೈಡ್ ಮಾಡಬೇಕು. ಸೊ ಈ ಥರ ಒಂದು ಕ್ಲೋಸ್ ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಟ್ರೇಡ್ ಬರ್ತಾ ಇರುತ್ತೆ. ಓಪನ್ ಈಸ್ ಈಕ್ವಲ್ ಟು ಹೈ, ಓಪನ್ ಈಸ್ ಈಕ್ವಲ್ ಟು ಲೋ ಕಾನ್ಸೆಪ್ಟ್ ವೆರಿ ಸಿಂಪಲ್ಲು. ಬಟ್ ಶೂರ್ ಶಾರ್ಟ್ ಅಂತಲ್ಲ, ತುಂಬ ಟೈಮಲ್ಲಿ ವರ್ಕ್ ಆಗುತ್ತೆ. ಬಟ್ ಬೇಸಿಕ್ ರೂಲ್ ಏನಿದೆ, 813 EMAಗಳು ಸೂಪರ್ ಟ್ರೆಂಡು ಇದೆಲ್ಲ ಹಾಕ್ಕೊಂಡು ಕನ್ಫರ್ಮೇಷನ್ ತಗೊಳ್ಳಿ. ಇದೆಲ್ಲ ನೀವು ಬೇಸಿಕ್ ಆಗಿ ನಿಮ್ಮ ಒಂದು ಜೆರೋದಾ ಅಕೌಂಟು, ಡನ್ ಅಕೌಂಟ್ ಯಾವುದ್ರಲ್ಲಾದರೂ ವರ್ಕ್ ಮಾಡ್ಬೋದು.
ಬಟ್ ಓಪನ್ ಈಸ್ ಈಕ್ವಲ್ ಟು ಹೈ ನೋಡಬೇಕಾದ್ರೆ ನೀವು ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಒಂದು ಪೈನ್ ಸ್ಕ್ರಿಪ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಓಪನಿಂಗಲ್ಲೇ ಬಂದು 907 ಕ್ಯಾಂಡಲ್ ಏನಿದೆ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ಓಪನ್ ಈಸ್ ಈಕ್ವಲ್ ಟು ಹೈ ಇಲ್ಲೂ ಆಗಿದೆ 30th. ಸೊ ಡೌನ್ ಬಂತು, ಆಮೇಲೆ ಅಪ್ ಹೊಡೆದಿದೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಗಮನಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ದುಡ್ಡಾಗುತ್ತೆ. ಸೊ ಇದಾಗಿತ್ತು ಒಂದು ಸಿಂಪಲ್ ಟೆಕ್ನಿಕ್ಕು. ರಿವರ್ಸಲ್ ಟ್ರೇಡಲ್ಲಿ ನೀವು ಇದೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಮತ್ತು ರೀಟ್ರೇಸ್ಮೆಂಟ್ ವೆರಿ ಇಂಪಾರ್ಟೆಂಟು. ತುಂಬ ದೊಡ್ಡ ಕ್ಯಾಂಡಲ್ ಆದರೆ ಜನರಲ್ಲು ನಿಫ್ಟಿ 25-30 ಪಾಯಿಂಟ್ಸ್ ಅಷ್ಟೇ ಯೂಶಲಿ ನೋಡ್ಬೇಕು ಫಸ್ಟ್ ಕ್ಯಾಂಡ್ಲು. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ರೇಂಜ್ ಮೋಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಹೈ ಲೋ ಮಾರ್ಕ್ ಮಾಡಿಕೊಂಡು ಕನ್ಫರ್ಮೇಷನ್ಗಳು ಇನ್ ಕೇಸ್ ಪ್ರೀವಿಯಸ್ ಡೇದು ಕಂಟಿನ್ಯೂ ಆಗ್ತಿದೆ, ಇಲ್ಲಿ ಕೇಸಲ್ಲಿ ಇಲ್ಲಿ ತೋರಿಸ್ತೀನಿ. ಸೇಮ್ ಸೂಪರ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಆ್ಯಕ್ಚುಲ್ ಆಗಿ. ಸಿಕ್ಸ್ಟೀನ್ತು ಇದು ಓಪನಿಂಗಲ್ಲೇ ಒಂದು ಸ್ವಲ್ಪ ಅಪ್ ಹೊಡಿತು ಆ್ಯಕ್ಚುಲ್ ಆಗಿ. ಸೊ ಇಲ್ಲೇ ನಂದು ಬಂದ್ಬಿಟ್ಟಿತ್ತು ಬೈ ಸಿಗ್ನಲು. ರೀಟ್ರೇಸ್ಮೆಂಟ್ ಆದಮೇಲೆ ಈ ಒಂದು ಲೋ ಬ್ರೇಕ್ ಮಾಡಬಾರ್ದು ಅಂತ ಕನ್ಫರ್ಮ್ ಆಗಬೇಕು. ಸೊ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಈ ಒಂದು ಲೋ ಎಲ್ಲೂ ಟಚ್ ಆಗಿಲ್ಲ. ಸೊ ನನ್ನ ಎಂಟ್ರಿ 940ಗೆ ಆಗ್ಬೋದಿತ್ತು, ಅಥವಾ ಇಲ್ಲಿ ತೊಗೊಂಡ್ರು ಆಗುತ್ತೆ. 940 ಇಸ್ ದ ಬೆಸ್ಟ್ ಟೈಮ್, 940. ಸೊ ಹಾಗಾಗಿ ಎಷ್ಟು ರೀಟೆಸ್ಟ್ ಆಗುತ್ತೆ ವೆಯ್ಟ್ ಮಾಡಿ, ಒಂದೇ ಸಲ ಡಿಪ್ಲಾಯ್ ಮಾಡಿಬಿಡಿ. ಯಾವಾಗ ಒನ್ಸು ನಿಮ್ಮ EMA ಕ್ರಾಸ್ ಓವರ್ ಆಯಿತು, ಎಸ್ಪೆಷಲಿ ಕ್ರಾಸ್ ಓವರ್ ಇಂಪಾರ್ಟೆಂಟ್. ಎಲ್ಲ ಒಂದು EMAಗಳು ಕ್ರಾಸ್ ಓವರ್ ಆಗ್ತವೆ. ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಟ್ರೆಂಡಲ್ಲಿ. ಈ ಒಂದು 8 and 13ಗಿಂತ ಮೇಲೆ ಹೋಯ್ತು, ಇಲ್ಲಿ ಕ್ರಾಸ್ ಓವರ್ ಆಗಿದೆ. ಸೊ ಇಲ್ಲಿ ಎಂಟ್ರಿ 941ಗೆ ಬೆಸ್ಟ್ ಎಂಟ್ರಿ ಅಂತೀನಿ ನಾನು. ಹಾಗೆ ಒಂದು ಇಲ್ಲಿ ಕ್ರಾಸ್ ಓವರ್ ಇದಾಯಿತು, ಡೌನ್ ಎಂಟ್ರಿ ಬರುತ್ತೆ ಅಂತ ಕನ್ಫರ್ಮು. ಸೊ ಸಪೋರ್ಟ್ ತೊಗೊಳುತ್ತೆ, ಸಪೋರ್ಟು ಇದಾಗ್ತವೆ, ಫೇಲ್ ಆಗ್ತವೆ, ಮತ್ತೆ ಒಳಗಡೆ ಬರ್ತವೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು, ತುಂಬ ಇಂಪಾರ್ಟೆಂಟ್ ಆಗ್ತವೆ EMA ಮತ್ತು ಸೂಪರ್ ಟ್ರೆಂಡ್ಗಳು, ಅಥವಾ ಬೇರೆ ಒಂದು ಇಚಿಮೋಕ ಇರ್ಬೋದು. ನೀವು ಟ್ರೇಡಿಂಗ್ ಮಾಡೋದ್ರಲ್ಲಿ ಒಂದು ಇಂಡಿಕೇಟರ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಕೊಡ್ತವೆ. ಬೇಸಿಕ್ ಸೆಟಪ್ ಇಟ್ಕೊಳ್ಳಿ. ತುಂಬ ಹೈಫೈ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ಇನ್ನೊಂದು ಮತ್ತೊಂದು ಆರ್ಡರ್ ಬ್ಲಾಕು, ಇನ್ನೊಂದೆಲ್ಲ ನೋಡೋಕೆ ಹೋಗ್ಬಿಡಿ. ವಾಲ್ಯೂಮ್ ನೋಡೋಕೆ ಹೋಗ್ಬಿಡಿ. ಯಾವತ್ತು ವಾಲ್ಯೂಮ್ ನಿಮಗೆ ಮೋಸ ಮಾಡ್ಬೋದು. ಸೊ ಹಾಗಾಗಿ ಅದು ನೆಟ್ ವಾಲ್ಯೂಮ್ ಬರ್ತವೆ. ಸೊ ಹಾಗಾಗಿ ಒಂದು ಸ್ವಲ್ಪ ಈ EMA ಬೇಸ್ಡ್, EMA ಇಸ್ ಪ್ರೈಸ್ ಆ್ಯಕ್ಷನ್ನು, ಸೂಪರ್ ಟ್ರೆಂಡ್ ಪ್ರೈಸ್ ಆ್ಯಕ್ಷನ್ನು, ಯಾವುದೇ ಒಂದು ಪ್ರೈಸ್ ಆ್ಯಕ್ಷನ್ ಬೇಸ್ಡ್ ಇರ್ಬೋದು. ಸೊ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ. ಮತ್ತೆ ಸಿಗೋಣ ಒಂದು ಬೇರೆ ಹೊಸ ವಿಷಯಗಳೊಂದಿಗೆ. ಅಲ್ಲಿ ತನಕ ಧನ್ಯವಾದಗಳು.